ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ತುರ್ನಾಡು ಮೋಟರ್ಸ್. ಎಲ್ರಿಗೂ ನಮಸ್ಕಾರ. ಮತ್ತೆ ಎಲ್ರು ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ ಗೈಸ್, ನಾನು ನನ್ನ ಡ್ಯಾಡಿ ಮತ್ತು ನನ್ನ ಡ್ಯಾಡಿಯ ಫ್ರೆಂಡ್ಸ್. ಹಾಗಾಗಿ ನೋಡ್ಬೋದು ಇಲ್ಲಿ ಲಗೇಜ್ ಎಲ್ಲ ರೆಡಿ ಉಂಟು. ಈಗ ಬೈಕಲ್ಲಿ ಹೋಗ್ತಾ ಇರೋದಲ್ಲ, ಬೈಕಲ್ಲಿ ನಾನೀಗ ಮಿಲಗ್ರಿಸಿಗೆ ಹೋಗಬೇಕು. ಅಲ್ಲಿ ಬೈಕನ್ನು ಇಟ್ಟು ಮತ್ತೆ ಕಾರಲ್ಲಿ ಹೋಗೋದು. ಹಾಗೆ ಹೋಗಿ ಬರುವ ಬನ್ನಿ. ವ್ಲಾಗ್ ಚೆನ್ನಾಗಿರ್ತದೆ ಅಂತ ಹೇಳಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಲೆಟ್ ಸ್ಟಾರ್ಟ್ ದ ವ್ಲಾಗ್ ಗೈಸ್. ಫಸ್ಟಿಗೆ ಹೋಗುವ ಮಿಲಗ್ರಿಸಿಗೆ, ಅಲ್ಲಿ ಮತ್ತೆ ಕಾರಿಂದ ಹೋಗೋದು. ಅಲ್ಲಿಗೆ ಹೋಗಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್, ಲಾಸ್ಟ್ ತನಕ ನೋಡಿ ಗೈಸ್. ಈಗ ನೋಡಿ ಡೀಸೆಲ್ ಹಾಕ್ಸಿಗೆ ಬಂದಿದ್ದೇವೆ. ಡಿಸೈರ್ ಗಾಡಿ ಹೋಗ್ತಾ ಇರೋದು. ಶೆಲ್ಲಿಗೆ ಬಂದೆವು ಡೀಸೆಲ್ ಹಾಕ್ಸ್ಲಿಕ್ಕೆ. ಲೆಟ್ಸ್ ಗೋ. ಓಕೆ ಗೈಸ್, ಈಗ ನಾವು ಆಗುಂಬೆ ಘಾಟಲ್ಲಿ ಹೋಗ್ತಾ ಇದ್ದೇವೆ ನೋಡಿ. ಈಗ ಸ್ಪೆಷಲಲ್ಲಿ ಫ್ಯೂಲ್ ಡೀಸೆಲ್ ಎಲ್ಲ ಹಾಕಿಸಿ ಆದಮೇಲೆ ಹೊರಟ್ವಿ. ಈಗ ಆಗುಂಬೆ ಘಾಟಲ್ಲಿ ವೀಡಿಯೋ ಮಾಡ್ತಿದ್ದೇನೆ ನೋಡಿ. ಆಗುಂಬೆ ಘಾಟಲ್ಲಿ ಹೋಗ್ತಾ ಇದ್ದೇವೆ. ಈಗ ಮುಂದೆ ಎಲ್ಲಾದರೂ ಹೋಟೆಲ್ ಸಿಕ್ಕಿದ್ರೆ ಹೋಟೆಲಲ್ಲಿ ನಿಲ್ಲಿಸಿ ಊಟ ಮಾಡುವ. ಆ ಹೋಟೆಲಿಗೆ ಹೋಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಸ್ಟೇ ಟ್ಯೂನ್ಡ್. ಗೈಸ್, ಈಗ ನಾವು ಹೋಟ್ಲಿಗೆ ಬಂದಿದ್ದೇವೆ. ಹೋಟೆಲ್ ನೋಡಿ ನಾವು ಊಟ ಮಾಡ್ತಿದ್ದೇವೆ. ನಾನು ಪರೋಟ ತೆಕ್ಕೊಂಡಿದ್ದೀನಿ, ಎಲ್ಲ ಊಟ ಮಾಡ್ತಿದ್ದಾರೆ. ಊಟ ಮಾಡಿ ಗೈಸ್, ಈಗ ಇಲ್ಲಿ ಸ್ವಲ್ಪ ಚಹಾ ಮತ್ತು ತಿಂಡಿ ತಿಂದು ಹೊರಡ್ತೇವೆ ಇಲ್ಲಿಂದ. ಈಗ ನೆಕ್ಸ್ಟ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ ನೋಡಿ 9 o'clock 10 o'clock ಆಗಿದೆ. 10 ಗಂಟೆ ಆಗಿದೆ. ಇಲ್ಲಿ ಸ್ವಲ್ಪ ಲೈಟಾಗಿ ಫುಡ್ಡಿಂಗ್ಸ್ ತಿಂದ್ವಿ. ಅಂದರೆ ಅದು ಇನ್ನೊಂದು ಕಡೆ ಒಂದು ಹೋಟೆಲ್ ಉಂಟಂತ, ಅಲ್ಲಿ ಹೋಗಿ ಊಟ ಮಾಡೋ ಪ್ಲ್ಯಾನ್ ಇತ್ತು ನೋಡಿ. ಈಗ ಸ್ವಲ್ಪ ಲೈಟಾಗಿ ಫುಡ್ಡಿಂಗ್ ಆಗಿದೆ. ಮತ್ತು ಅಲ್ಲಿ ಹೋಟೆಲಲ್ಲಿ ಹೋಗಿ ನಿಲ್ಲಿಸ್ಲಿಕ್ಕೆ ಉಂಟೆಲ್ಲ ಗೊತ್ತಿಲ್ಲ, ನೋಡುವ. ಈಗ ಇಲ್ಲಿಂದ ಹೊರಡುವ. ಮುಂದಿನ ವ್ಲಾಗ್ ಕಂಟಿನ್ಯೂ ಆಗ್ತದೆ. ಸ್ಟೇ ಟ್ಯೂನ್ಡ್, ವಾಚ್ ಮಾಡಿ. 3 hours later. ಗೈಸ್, ಟೈಮ್ ಬಂದು 12 ಗಂಟೆ. ಚಹಾ ಕುಡ್ಲಿಕ್ಕೆ ಅಂತ ನಿಲ್ಲಿಸಿದ್ದೇವೆ. ಶಿವಮೊಗ್ಗ ಕ್ರಾಸ್ ಆದ್ವಿ. 12:45 ಟೈಮ್. ಚಹಾ ಕುಡ್ಲಿಕ್ಕೆ ನಿಲ್ಲಿಸಿದೆ ನೋಡಿ. ಅವ್ರು ಚಹಾ ತೆಕ್ಕೊತಿದ್ದಾರೆ. ಓಕೆ ಗಾಯ್ಸ್, ಈಗ ನಾವು ಚಹಾ ಕುಡಿದು ಹೊರಟಿದ್ದೇವೆ. ಈಗ ಆಲ್ಮೋಸ್ಟ್ ಬಳ್ಳಾರಿ ಹತ್ತಿರ ಇದ್ದೇವೆ. ಬಳ್ಳಾರಿ ಹೈವೇಲಿ ಹೋಗ್ತಿದ್ದೇವೆ ನೋಡಿ. ಇನ್ನು ನೆಕ್ಸ್ಟ್ ಕ್ಲಿಪ್ ನಾನು ಮಂತ್ರಾಲಯಕ್ಕೆ ರೀಚ್ ಆದಮೇಲೆ ನೆಕ್ಸ್ಟ್ ಕ್ಲಿಪ್ಪನ್ನು ಹಾಕ್ತೀನಿ. ಸ್ಟೇ ಟ್ಯೂನ್ಡ್ ಅಷ್ಟೋ ತನಕ. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್. The next day. ಗೈಸ್ ನೋಡಿ, ಮಂತ್ರಾಲಯ ರೀಚ್ ಆಗಿದ್ದೇವೆ. ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 6 o'clock, 5:30 ಆಗ್ತಾ ಬಂದಿದೆ ಟೈಮ್. ಮಾರ್ನಿಂಗ್ 5:30ಗೆ ರೀಚ್ ಆಗಿದ್ದೇವೆ ಮಂತ್ರಾಲಯಕ್ಕೆ. ಈಗ ಇಲ್ಲಿ ರೂಮ್ ನೋಡಿ ಹೋಗಿದ್ದಾರೆ ಮೇಲೆ. ಕೆಳಗಿದ್ದೇನೆ, ಗಾಡಿಯಲ್ಲಿ ಪಾರ್ಕ್ ಮಾಡಿದೆ ನೋಡಿ. ಬನ್ನಿ ಫ್ರೆಶ್ ಅಪ್ ಆಗುವ, ಮತ್ತೆ ಹೋಗುವ ಗೈಸ್. ಈಗ ರೂಮಿಂದ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಗೈಸ್ ಅಲ್ಲಿ ನೋಡಿ, ದರ್ಶನಕ್ಕೆ ಲೈನ್ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತೆ. ನಾವಿಲ್ಲೀಗ ರಸೀದಿ ಮಾಡಿಸ್ಲಿಕ್ಕೆ ಬಂದಿದ್ದೆ. ಜನ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ ಬೆಳಗ್ಗೆ 7:30 ಆಗಿದೆ. ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದೇವೆ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಈಗಷ್ಟೇ ದೇವರ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತೆಕ್ಕೊಂಡು ದೇವಸ್ಥಾನದಿಂದ ಆಚೆ ಬಂದೇವೆ ನೋಡಿ. ಪ್ರಸಾದಲ್ಲಿ ಇಟ್ಕೊಂಡು ದೇವಸ್ಥಾನದಿಂದ ಜಸ್ಟ್ ಈಗಷ್ಟೇ ಆಚೆ ಬಂದದ್ದು. ಈಗ ಇನ್ನ ಇಲ್ಲಿಗೆಲ್ಲ ಹೋಗ್ಲಿಕ್ಕುಂಟು. ಮಂಚಾಲಯ, ಭಿಕ್ಷಾಲಯ ಮತ್ತೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು. ಬನ್ನಿ ಹೋಗುವ. ಈಗ ಫಸ್ಟ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗುವ. ಅದಕ್ಕಿಂತ ಮುಂಚೆ ಸ್ವಲ್ಪ ಚಹಾ ಕುಡ್ಲಿಕ್ಕೆ ಹೋಗಿ ಚಹಾ ಕುಡ್ದು ಮತ್ತೆ ಅಲ್ಲಿಂದ ಹೋಗುವ. ಲೆಟ್ಸ್ ಗೋ ಗೈಸ್. ಗೈಸ್ ನಾವಿವಾಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ನಾವು ಊಟ ಮಾಡಿ ಹೋಗ್ತಿದ್ದೇವೆ. ಟೈಮ್ ಬಂದು 12 ಗಂಟೆ ಆಗ್ತಾ ಬಂತು. ಈಗ ನಾವು ಊಟ ಮಾಡಿ ಹೋಗ್ತಿದ್ದೇವೆ. ಊಟ ಮಾಡಿ ಆದ್ಮೇಲೆ
ಹಾಗೆ ಹೇಳ್ದಾಗೆ ಇದು ದೀಕ್ಷಾಲಯ ಮತ್ತೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಹೋಗುವ ಈಗ ಊಟ ಮಾಡ್ಲಿಕ್ಕೆ ಹೋಗುವ. ಲೆಟ್ಸ್ ಗೋ. ಈಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಅದಕ್ಕೆ ಬಂದ್ವಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 12 o'clock ಆಗಿದೆ. ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಲೆಟ್ಸ್ ಗೋ ಗೈಸ್. ಊಟಕ್ಕೆ ಬಂದೆವು ನೋಡಿ, VIP ಡೈನಿಂಗ್ ಹಾಲಿಗೆ. 12 ಗಂಟೆಗೆ ಸ್ಟಾರ್ಟ್. ಇನ್ನು 5 ನಿಮಿಷ ಉಂಟು. 5 ನಿಮಿಷದಲ್ಲಿ ಸ್ಟಾರ್ಟ್ ಆಗ್ತದೆ. ಊಟ ಮಾಡಿ ಮತ್ತೆ ಹೊರಡುವ. ಗೈಸ್ ವೆಲ್ಕಮ್ ಬ್ಯಾಕ್. ಈಗ ನಾವು ಪಂಚಮುಖಿಗೆ ಬಂದಿದ್ದೇವೆ ನೋಡಿ. ಪಂಚಮುಖಿ ದೇವಸ್ಥಾನದಲ್ಲಿ ಬಂದಿದ್ದೇವೆ. ಹೋಗಿ ಬರುವ ಬನ್ನಿ ದೇವಸ್ಥಾನದ ಕಡೆ. ಗೈಸ್ ಇದೊಂದು ಕಲ್ಲಿದ್ದು ಬಂಡೆ ನೋಡಿ ಹೇಗೆ ಉಂಟಂತ. ಅಲ್ಲಿ ಬರ್ದಿರೋದು ನೋಡಿ, ಬೆಡ್ ಆ್ಯಂಡ್ ಪಿಲ್ಲೋ. ಕರೆಕ್ಟ್ ನೋಡಿ ಗೈಸ್, ಇದು ಹಾಗೇನೆ ಉಂಟು. ಒಂದು ತಲೆದಿಂಬು ಮತ್ತೊಂದು ಬೆಡ್ ಆಗಿ ಉಂಟು. ಕರೆಕ್ಟ್ ನೋಡಿ. ಆ್ಯಂಡ್ ಇದು ನೋಡಿ, ಇದು ಇನ್ನೊಂದು ಕಲ್ಲು ಬಂಡೆ. ಎಷ್ಟು ಚಂದ ಉಂಟು ನೋಡಿ, ಹೇಗೆ ಕಾಣಿಸ್ತದೆ ನೋಡಲಿಕ್ಕೆ. ದೇವಸ್ಥಾನಕ್ಕೆ ಬಂದೇವೆ. ಅಲ್ಲಿ ಪಂಚಮುಖಿ ದೇವಸ್ಥಾನ, ಅದರಿಂದ ಸ್ವಲ್ಪ ಒಳಗಡೆ ನೋಡ್ಕೊಂಡು ಬಂದರೆ ಮಹಾಲಕ್ಷ್ಮಿ ದೇವಸ್ಥಾನ ಸಿಗುತ್ತೆ. ಬಂಡೆಗಳ ಒಳಗಡೆ ಇರುವ ದೇವರದ್ದು. ಬನ್ನಿ ಹೋಗುವ ಅಲ್ಲಿ. ತಾಯಿ ಉದ್ಭವ ಮೂರ್ತಿ ಯಾರು ಕೆತ್ತಿರೋದಲ್ಲ, ಮಹಾಲಕ್ಷ್ಮಿ ದೇವ ಸ್ವಯಂ ರಾಯರ ಮನಿದವರು. ಸುಮಾರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದಿರೋದು 16ನೇ ಶತಮಾನದಲ್ಲಿ. ರಾಘವೇಂದ್ರ ಸ್ವಾಮಿ ಇಲ್ಲಿಗೆ ಬಂದಿದ್ರು. ಇಲ್ಲಿ ಬಂದ ಮೇಲೆ ಯಮನ ಹತ್ರ ಅನುಗ್ರಹ ತಗೊಂಡು ಹೋಗ್ ಬಂದ್ರ. ಪಂಚಮುಖ ಆಂಜನೇಯ ಸ್ವಾಮಿ ಹತ್ರ ದರ್ಶನ ಆಯ್ತಾ. ಪಂಚಮುಖ ಆಂಜನೇಯ ಸ್ವಾಮಿ ಹತ್ರ ಹೋಗಿ ಬಂದ್ರಲ್ಲ. 12 ವರ್ಷದಲ್ಲಿ ಗುರುಗಳು ರಾಯರು ತಪಸ್ಸು ಮಾಡಿದ್ರು. ಆ ತಪಸ್ಸು ಮೆಚ್ಚಿ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿದ್ರು. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಏಗಿರಿವರಹ ಇವರೇ ನೋಡಿ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರಕ್ಕೆ ಪಂಚಮುಖ ಕ್ಷೇತ್ರ. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ಕೊಟ್ಟಿದ ನಂತರ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗಿ ಬೃಂದವನಾಗಿದ್ದರ. ಗರ್ಭಗುಡಿಯಲ್ಲಿ ತಾಯಿನ ಮುಖ ನೋಡಿ, ಶಂಕು ಪಕ್ಕದಲ್ಲಿ ಚಕ್ರ ಇದೆ ಕಾಣಿಸುತ್ತೆ ದೇವಿ. ಶಂಕು, ಚಕ್ರ, ಗಜ, ಕಮಲಾಸದಿಂದ ರಾಯರು ದರ್ಶನ ಕೊಟ್ಟಿದ್ದಾಳೆ. ಇವತ್ತು ಗರ್ಭಗುಡಿಯಲ್ಲಿ ಮನೆಗೆ ಲಕ್ಷ್ಮೀ ಚಕ್ರ 100 ರೂಪಾಯಿ ಕೊಡ್ತಾರೆ. ಶ್ರೀ ಚಕ್ರ ತಗೊಳ್ಳಿ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ತಲಬಾಳಕ್ಕೆ ಇಟ್ಕೋಬಹುದು, ಆಫೀಸಲ್ಲಿ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು. ರಾಯರು ಬಂದು ದೇವಿಯಲ್ಲಿ ಪೂಜೆ ಮಾಡಿದ್ರು. ರಾಯರಿಗೆ ತಪಸ್ ಮಾಡಿ ಆಂಜನೇಯ ಸ್ವಾಮಿ ತರಿಸ್ಕೊಟ್ಟಿದ್ದಾಳೆ. ಶಂಕು ಚಕ್ರ ನೋಡ, ಪಕ್ಕದಲ್ಲಿ ಶಂಕ, ಪಕ್ಕದಲ್ಲಿ ಚಕ್ರ. ಶಂಕು, ಚಕ್ರ, ಗಜ, ಕಮಲಾಸದಿಂದ ರಾಯರು ದರ್ಶನ ಕೊಟ್ಟಿದ್ದಾಳೆ. ಇವತ್ತು ಫ್ರೇಮ್ ಕೊಡ್ತಾರೆ. ಗರ್ಭಗುಡಿಯಲ್ಲಿ ಮನೆಗೆ ತಗೊಂಡೋಗಿ ಶಿವರಾತ್ರಿ ದಿವಸ ಮನೆಯಲ್ಲಿ ಪೂಜೆ ರೂಮ್ ಇಟ್ಟು ಕಬ್ಬಿನಲ್ಲಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಕಬ್ಬಿನಲ್ಲಿ ಕೊಡ್ತಿದ್ದೇವೆ. ನೋಡಿ ಗೈಸ್, ಅದೇ ಏಕಶಿಲಾ ಬೃಂದಾವನ ರಾಘವೇಂದ್ರ ಸ್ವಾಮಿದು. ಓಕೆ ಗೈಸ್, ಈಗ ಅಲ್ಲಿಂದ ಹೊರಟು ಬಂದ್ವಿ. ಈಗ ಮ್ಯಾಂಗ್ಳೂರ್ ಹೋಗ್ತಿದ್ದೇವೆ. ಇಲ್ಲಿ ಕಲ್ಲಂಗಡಿಯನ್ನು ತಿನ್ನಿಸ್ಲಿಕ್ಕೆ ಅಂತೇಳಿ ನಿಲ್ಲಿಸಿದ್ದೇವೆ ನೋಡಿ. ಕಲ್ಲಂಗಡಿಯನ್ನು ತಿಂತಾ ಇದ್ದೇವೆ. ಕಲ್ಲಂಗಡಿಯನ್ನು ತಿಂದು ಮತ್ತೆ ಹೋಗುವ. ಲೆಟ್ಸ್ ಗೋ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ಡೀಸೆಲ್ ಹಾಕಿಸ್ತಿದ್ದೇವೆ. ಜಿಯೋ ಪಂಪಲ್ಲಿ ಡೀಸೆಲ್ ಹಾಕಿಸ್ತಿದ್ದೇವೆ ಗೈಸ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ನಾವೀಗ ಚಿತ್ರದುರ್ಗದಲ್ಲಿದ್ದೇವೆ ನೋಡಿ. ಶ್ರೀರಂಗ ಡಾಬಾ ಊಟ ಮಾಡಲಿಕ್ಕೆ ಬಂದೇವೆ. ಚಿತ್ರದುರ್ಗದಲ್ಲಿ ಡಾಬಾಗೆ ಬಂದೆ ಊಟ ಮಾಡಲಿಕ್ಕೆ. ಪ್ಯೂರ್ ವೆಜ್ ಡಾಬಾ. ಬನ್ನಿ ಹೋಗಿ ಊಟ ಮಾಡಿ ಬರುವ. ಲೆಟ್ಸ್ ಗೋ. ಓಕೆ ಗಾಯ್ಸ್, ನೋಡಿ ಈಗ ನಾವು ಊಟ ಮಾಡ್ತಿದ್ದೇವೆ. ತಂದೂರ್ ರೋಟಿ ಮತ್ತು ಪನ್ನೀರ್ ಟಿಕ್ಕಾ, ಮಶ್ರೂಮ್ ಚಿಲ್ಲಿ ಎಲ್ಲ ಆರ್ಡರ್ ಮಾಡಿದ್ದೇವೆ. ಊಟ ಮಾಡಿದ್ದೇವೆ. ಈಗ ಊಟ ಮಾಡಿ ಆದಮೇಲೆ ಇಲ್ಲಿಂದ ಹೊರಡುವ. ಊಟ ಮಾಡಿದ್ಮೇಲೆ ಡೈರೆಕ್ಟ್ ಮ್ಯಾಂಗ್ಳೂರ್. ಇಲ್ಲಿಂದ ಈಗ ನಾವು ಚಿತ್ರದುರ್ಗದಲ್ಲಿದ್ದೇವೆ. ಈಗ ಊಟ ಮುಗಿಸಿ ಮತ್ತೆ ಡೈರೆಕ್ಟ್ ಮ್ಯಾಂಗ್ಳೂರ್ ಹೋಗೋದು. ಲೆಟ್ಸ್ ಗೋ.
ಊಟ ಮಾತ್ರ ಸಖತ್ ಚೆಂದ ಉಂಟು. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇದು ಚಿತ್ರದುರ್ಗದಲ್ಲಿ ಲೈಟಿಂಗ್ ನೋಡಿ ಗೈಸ್ ಹೇಗೆ ಉಂಟಂತ. ಸೂಪರ್ ಉಂಟು ಮಾತ್ರ. ಹೈವೇ ಎಲ್ಲ ಸೂಪರ್ ಉಂಟು, ರೋಡೆಲ್ಲ ಕ್ಲೀನ್ ಉಂಟು. ನೋಡಿ ಗೈಸ್ ಹೇಗೆ ಉಂಟಂತ, ಲೈಟಿಂಗ್ಸ್ ಎಲ್ಲ ನೋಡಿ ಹೈವೇಲಿ ಹೇಗೆ ಹಾಕಿದ್ದಾರಂತ. ಸೂಪರ್ ಉಂಟು ಮಾತ್ರ. ಲೆಟ್ಸ್ ಗೋ. ಇನ್ನು ಬ್ಲಾಗನ್ನು ಮ್ಯಾಂಗ್ಳೂರಿಗೆ ಹೋಗಿ ರೀಚ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಷ್ಟರ ತನಕ ಸ್ಟೇ ಟ್ಯೂನ್. ಈಗ ಮಲಗ್ತೀನಿ. ಗುಡ್ ನೈಟ್. ಇನ್ನು ಮ್ಯಾಂಗ್ಳೂರಿಗೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಓಕೆ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ನಾವು ಮ್ಯಾಂಗ್ಳೂರು ರೀಚ್ ಆಗಿದ್ದೇವೆ. ನಾನು ಗಾಡಿ ಇಟ್ಟಿದ್ದಲ್ಲ, ಅಲ್ಲಿಗೆ ಬಂದು ಟೈಮ್ ಬಂದು 2:45 ಆಗಿದೆ. ಫಸ್ಟ್ ಮನೆಗೆ ವೀಡಿಯೋ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ನಾವು ಈಗ ಮನೆಗೆ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಇಷ್ಟ ಯಾರು ನಾನು ಬ್ಲಾಗ್ ಮಾಡಿದರೆ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗ್ ತನಕ ಸ್ಟೇ ಟ್ಯೂನ್. ಮಿಸ್ಟರ್ ತುಮನಾಡು ಮೋಟರ್ಸ್ ಸೈನಿಂಗ್ ಆಫ್. ಬೈ ಬೈ. ಟಾಟಾ. ಟೇಕ್ ಕೇರ್.